ಎಲ್ಲ ಮಾಡಬೇಡ ಸುಮ್ಮನೆ ಬಾಯಿಲಿ ನೀನು ತಗಿ ಬುಡು ನಂದಿನಿ ನನ್ನ ಬುಡಿಲಿ ಬಾಬಾ ಸುಮ್ಮನೆ ಬಾಯಿಲಿ ನೀನು ಖರ್ಚಾಡ್ಬೇಡ ನೀನು ಅದು ಯಾಕೆ ನಂದಿನಿ ಅದು ಯಾಕಂಗೆ ಆಡ್ತಿದ್ದೀನಿ ನೀನು ತಲೆಗೆಲ್ಲ ಕಿತ್ತಾಗಿದ್ದಲ್ಲ ಬಾಬಾ ಇಲ್ಲ ಕದ್ಬ ಸೂರ್ಯ ಆಗ್ಲಿಂದ ನಿನ್ಗೆ ಹೇಳ್ತಾನೆ ಸೂರ್ಯ ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಅವರು ನನ್ನ ಮಾಡಿಸೋದು ಮಗು ತೆಗ್ಸೋದು ಬ್ಯಾಡ್ ಬಂದು ಕೇಳ್ಬಿಟ್ಟೆ ಅವ್ರು ತೆಗ್ಸಿದ್ದು ಕತೆ ಅವತ್ತು ಆಸ್ಪತ್ರೆಯಲ್ಲಿ ಇತ್ತಿಲ್ವ ನಾನು ಆಗ ನಂದಿನಿ ಅವರೇ ನೀವು ಯೋಚನೆ ಮಾಡಿ ಇನ್ನೂ ಒಂದ್ಸಲ ಯೋಚನೆ ಮಾಡಿ ಈ ಹಾಸ್ಪಿಟ್ಲ್ ಇಲ್ಲ ಅಂದರೆ ಬೇಕಾದ್ರೆ ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಬೇಕಾದ್ರೆ ಇನ್ನೊಂದ್ಸಲಿ ಚೆಕ್ ಮಾಡಿಸೋಣ ಬೇಕಾದ್ರೆ ಈ ಹಾಸ್ಪಿಟ್ಲ್ ಬೇಡ ಅಂದರೆ ಇನ್ನೊಂದೆರಡು ಹಾಸ್ಪಿಟ್ಲಿಗೆ ಹೋಗಿ ಕ್ಲೀನಾಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬಿಟ್ಟು ಇನ್ನೂ ಒಂದೆರಡು ಮೂರು ಡಾಕ್ಟರ್ ಹತ್ರ ಇದು ಮಾಡೋಣ ನೋಡೋಣ ಬೇಕಾದರೆ ನಿಮಗೆ ಈ ಡಾಕ್ಟ್ರು ಇಷ್ಟ ಇಲ್ಲ ಅಂದರೆ ಮತ್ತೆ ನಾವು ಮೊದಲು ತೋರಿಸ್ತಾ ಇದ್ವಲ್ಲ ನೀವು ತೋರಿಸ್ತಿದ್ರಲ್ಲ ಒಂದ್ಸಲ ಮನೆಗೆ ಬಂದಿರಲ್ಲ ಆ ಡಾಕ್ಟರ್ ಹತ್ರ ಬೇಕಾದರೂ ಒಂದ್ಸಲಿ ಸ್ಕ್ಯಾನ್ ಮಾಡಿಸ್ಬಿಟ್ಟು ಅವ್ರು ಬೇಕಾದ್ರೆ ಅವ್ರು ನೋಡೋಣ ಯಾವ ಥರ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ಆಮೇಲೆ ಬೇಕಾದರೆ ಏನಾದರೂ ಮಾಡೋಕ್ಕಾಗುತ್ತೆ ಅಲ್ಲ ಇವರು ಒಳ್ಳೆಯವರು ಅಂದ್ರಲ್ಲೇ ಇವರು ಭಾರಿ ಒಳ್ಳೆಯವರು ಈ ಡಾಕ್ಟ್ರು ಚೆನ್ನಾಗಿ ನೋಡ್ತಾರೆ ತುಂಬ ಫೇಮಸ್ ಆಗವ್ರೆ ಅದು ಇದು ಅಂತ ಅಂತಿದ್ರಿ ಆಮೇಲೆ ಇವ್ರ ಕೈಗುಣ ಚೆನ್ನಾಗದೆ ಅಂತ ಅಂತಿದ್ರಿ ಬುಡಿ ಇವ್ರೇನು ಸುಳ್ಳು ಹೇಳಾರ ಸುಳ್ಳು ಅಂತಲ್ಲ ನಂದಿನಿ ಅವರೇ ಇದು ಮಗು ತಗ್ಸೋ ವಿಚಾರ ಸೂಕ್ಷ್ಮ ತುಂಬ ಸೂಕ್ಷ್ಮವಾದದ್ದು ಸುಮ್ಮನೆ ದಿಢೀರ್ ಅಂತ ನಿರ್ಧಾರ ಏನು ತಗೊಳ್ಳೋದು ಬೇಡ ಇವರು ತುಂಬ ಚೆನ್ನಾಗಿ ನೋಡ್ತಾರೆ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ತಾರೆ ಅಲ್ಲಿ ನೋಡಿದ್ರಲ್ಲ ಎಷ್ಟೊಂದರಿ ಜನ ಅಲ್ಲಿ ಲೈನಿಗೆ ನಿಂತಿದ್ರು ಇವ್ರು ತೋರಿಸೋದಕ್ಕೆ ಅಂತ ನಾವೇನು ಮೊದಲೇ ಅಪಾಯಿಂಟ್ಮೆಂಟ್ ತಗೊಂಡಿದ್ವಿ ಅದು ಅಲ್ಲದೆ ಇವರು ಫ್ರೆಂಡ್ ಬೇರೆ ಅಲ್ವಾ ಅದಕ್ಕೆ ಬೇಗ ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರು ಅಷ್ಟೇ ತುಂಬ ಚೆನ್ನಾಗಿ ನೋಡ್ತಾರೆ ನೀವೇ ನೋಡಿದ್ರಲ್ಲ ಹೇಗೆ ನೋಡಿದ್ರು ಅಂತ ಹೇಗೆ ಟ್ರೀಟ್ ಮಾಡಿದ್ರು ಅಂತ ಚೆನ್ನಾಗೇನೋ ನೋಡಿದ್ರು ರಿಪೋರ್ಟ್ನೂ ಸುಮಾರು ಸಲ ನೋಡಿದ್ರು ಆದರೂ ಬೇಜಾರಾಯ್ತು ಕೂತದೆ ನಾವು ಎಲ್ಲಿಗೆ ತೋರಿಸಿದ್ರು ಇದೇ ತಾನೇ ಅವರು ಹಿಂಗೆ ಹೇಳೋದು ಇನ್ನೂ ಬೇಜಾರಾಯ್ತದೆ ಎಲ್ಲ ನಾವು ಒಂದು ನಂಬ್ಕೊ ಹೋಗಿರ್ತೀವಿ ಇನ್ನೊಂದ್ಸಲ ಅದೇ ತೋರಿಸಿದ್ರೆ ಮತ್ತೆ ಅದೇ ಹೇಳಿದ್ರೆ ಹೆಂಗೆ ಹೋದ್ರು ಅವ್ರು ಏನಂತಾರೆ ಮಗು ತೆಗಿಸ್ಬೇಕು ಅಂತಾರೆ ತಾನೇ ನೋಡೋಣ ನಮ್ಮ ಅದೃಷ್ಟ ಹೆಂಗಿರ್ಬೋದು ಚೆನ್ನಾಗಿದ್ರೆ ಬೇಕಾದರೆ ಚೆನ್ನಾಗಿರ್ಬೋದಲ್ಲ ಮಗು ಸೂರ್ಯ ಅವರೇ ನಾನು ಆಶ್ರಮಕ್ಕೆ ಹೋಗಿ ಬರಬೇಕಾಯ್ತು ಹಾಂ ಸರ್ ಇಲ್ಲಿದೆ ಪಕ್ಕದಲ್ಲಿ ನೋಡಿ ಇಲ್ಲೇ ಕೂತಿರಿ ಬರ್ತೀನಿ ಇಲ್ಲೇ ಕೂತಿರ್ಲಾ ಇಲ್ಲೇ ಕೂತಿರಿ ಬರ್ತೀನಿ ಇಲ್ಲಿ ಬ್ಯಾಕ್ ಮಡ್ಗಿನಿ ಆಚೆ ಟೇಬಲ್ ಮೇಲೆ ನೋಡ್ಕೊಳ್ಳಿ ಹಾಂ ನಂದಿನಿ ಅವರೇ ಇಲ್ಲ ಇವಾಗಲೇ ಹೇಳಿದ ತಕ್ಷಣ ತೆಗೆಸ್ಬಿಡೋಕ್ಕಾಗೋದಿಲ್ಲ ಇನ್ನೊಂದು 2-3 ಕಡೆ ನೋಡೋಣ ಅವರೆಲ್ಲ ಹೇಗೆ ಹೇಳ್ತಾರೆ ಕೇಳ್ಬಿಟ್ಟು ಆಮೇಲೆ ಬೇಕಾದ್ರೆ ಮಗು ತೆಗೆಸೋಳು ಅದನ್ನ ಆಮೇಲೆ ನೋಡೋಕ್ಕಾಗುತ್ತೆ ಬೇರೆ ಕಡೆ ಕೇಳಿ ನೋಡ್ತೀನಿ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಕೊಟ್ಟರೆ ಮಗು ಎಲ್ಲ ಹುಷಾರಾದರೆ ಸರಿ ಹೋಗುತ್ತೆ ಸುಮ್ಮನೆ ಒಂದೇ ಸಲ ಈ ಥರ ಎಲ್ಲ ನಿರ್ಧಾರ ತಗೊಳಕ್ಕೆ ಹೋಗ್ಬಾರ್ದು ದಿಢೀರ್ ಅಂತ ಮಗು ತೆಗ್ಸೋದು ಅಂದ್ರೆ ಸುಮ್ಮನೆ ವಿಚಾರನ ಅದು ಅಲ್ಲದೆ ಅವರಮ್ಮ ಆವಾಗಲೇ ತೆಗ್ಸಾಕ್ತೀನಿ ಅಂತ ಇದ್ರು ಮಗುನ ನಾವು ಬೇಡ ಅಂತ ಉಳಿಸ್ಕೊಂಡಿದ್ದೀವಿ ಅದೇ ಕೆಲಸ ಮತ್ತೆ ನಾವು ಮಾಡೋಕ್ಕಾಗುತ್ತಾ ಏನಾದರೂ ಮಾಡಿ ಮಗುನಾದ್ರೂ ಉಳಿಸ್ಕೋಬೇಕು ಬೇಕಾದ್ರೆ ನೋಡೋಣ ಇನ್ನೂ ಒಂದಲ್ಲ ಎರಡಲ್ಲ ಇನ್ನೂ ಒಂದು 4-5 ಹಾಸ್ಪಿಟಲ್ ಹತ್ರ ಹೋಗಿ ತೋರಿಸೋಣ ಯಾವುದಾದ್ರೂ ಒಂದು ಹಾಸ್ಪಿಟಲ್ ಆದರೂ ಸಿಗ್ಬೋದು ಚೆನ್ನಾಗಿ ನೋಡೋ ಹಾಸ್ಪಿಟಲು ಸೂರ್ಯ ಅವರೇ ಸಾರಿ ಸೂರ್ಯ ನಿಮ್ಮನ್ನ ಕೈಸ್ಬಿಟ್ಟಿದ್ಕೆ ಸಂಜನಾ ಅವರೇ ನಾವು ಪಾಪು ತೆಗಿಸ್ಲಿಲ್ಲ ಅಂದರೆ ಏನೂ ಆಗೋದಿಲ್ವಾ ಅಲ್ಲ ಯಾಕೆ ಈ ಥರ ಕೇಳ್ತಾ ಇದ್ದೀರಾ ನಾನು ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ ನಿಮ್ಮ ರಿಪೋರ್ಟ್ ತಗೊಂಡು ನಾನು ಸೀನಿಯರ್ ಡಾಕ್ಟರ್ ಹತ್ರನೂ ಹೋಗಿದ್ದೆ ನಾನು ಅವ್ರಿಗೂ ತೋರಿಸ್ದೆ ಅವರು ಇಲ್ಲ ಮಗು ತೆಗಿಲೇಬೇಕು ಅಂತ ಹೇಳಿದ್ರು ಪ್ಲೀಸ್ ಸಂಜನಾ ಅವರೇ ಏನಾದರೂ ಮಾಡಿ ಟ್ರೀಟ್ಮೆಂಟ್ ಏನಾದರೂ ಕೊಟ್ಟು ಮೆಡಿಷನು ಟ್ರೀಟ್ಮೆಂಟ್ ಏನಾದರೂ ಕೊಟ್ಟು ಒಳ್ಳೆ ಫುಡ್ಡಿಂದ ಏನಾದರೂ ಇಂಪ್ರೂವ್ ಆಗ್ಬೋದಾ ಮಗು ಡೆವಲಪ್ ಆಗ್ಬೋದಾ ಆ ಥರ ಏನಾದರೂ ನೋಡಿ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ತುಂಬ ಆಸೆಗಿದ್ದಾರೆ ಮನೇಲೆಲ್ಲರೂ ಹಾಗೆ ಇವರು ನಂದಿನಿ ಅವರು ತುಂಬ ಬೇಜಾರು ಮಾಡ್ಕೊತಾರೆ ಏನಾದರೂ ನೋಡಿ ಅಲ್ಲ ಸೂರ್ಯ ನಾನೇ ಸುಳ್ಳು ಹೇಳಿ ಒಂದು ಡಾಕ್ಟರ್ ಆಗಿ ನಾನು ಈ ಥರ ಹೇಳ್ತೀನ ನಾನು ಏನೋ ಫ್ರೆಂಡ್ ಅಂತ ಹೇಳ್ಬಿಟ್ಟು ನಾನು ಪ್ರತಿಯೊಂದು ಹೇಳ್ತಾ ಇದ್ದೀನಿ ನೋಡಿ ಆ ಥರ ಎಲ್ಲ ನಾನು ನಾರ್ಮಲ್ ಆಗಿದ್ದಿದ್ರೆ ಅದನ್ನ ಡೆವಲಪ್ ಮಾಡ್ಬೋದು ಅನ್ನೋದಿದ್ದರೆ ನಾವು ಬೇಕಾದರೆ ಇದು ಮಾಡ್ಬೋದಾಗಿತ್ತು ಏನಾದರೂ ಮೆಡಿಸಿನ್ ಕೊಟ್ಟು ಕ್ಯೂರ್ ಮಾಡ್ಕೋಬೋದಾಗಿತ್ತು ಒಂದು ಸ್ವಲ್ಪ ಡೆವಲಪ್ ಮಾಡ್ಬೋದಿತ್ತು ಆದರೆ ಇವಾಗ ಮಗು ಉಳಿಬೋದು ಉಳಿದೋರು ಇರ್ಬೋದು ಆಮೇಲೆ ಡೆಲಿವರಿ ಟೈಮಲ್ಲೆಲ್ಲ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಅದು ಅಲ್ಲದೆ ಇವಾಗ ಮಗು ತೆಗೆಸ್ಬಿಟ್ರೆ ಅವ್ರ ಅಮ್ಮನಾದರೂ ಉಳ್ಕೋತಾರೆ ಇಲ್ಲಾಂದರೆ ಅಮ್ಮ ಮಗು ಇಬ್ಬರಿಗೂ ತೊಂದರೆ ಆಗುತ್ತೆ ಇಬ್ಬರೂ ಕಳ್ಕೊಬೇಕಾಗುತ್ತೆ ಇವಾಗ ಏನಾದ್ರೂ ನೀವು ಮಗು ತೆಗೆಸ್ಬಿಟ್ರೆ ಏನು ಅವ್ರ ಅಮ್ಮನ ಉಳಿಸ್ಕೊಂಡು ಮಗು ಇವತ್ತಲ್ಲ ನಾಳೆ ಇನ್ನೊಂದು ಮಗು ಆಗುತ್ತೆ ಹಾಗನ್ಬಿಟ್ಟು ಅಮ್ಮನ ಇಲ್ದಂಗೆ ಮಾಡಿಬಿಡ್ತೀರಾ ಹೆಂಡತಿನೇ ಕಳ್ಕೊತೀರಾ ಅಲ್ಲ ಡಾಕ್ಟರ್ ಏನು ಮಾತಾಡ್ತಿದ್ದೀರಾ ನೀವು ಅಲ್ಲ ಇದು ಏನು ಹಿಂಗೆ ಹೇಳ್ತಾ ಕೂತಾರೆ ಡಾಕ್ಟ್ರು ಡಾಕ್ಟರ್ ಅಂದರೆ ಬೇರೆ ದಾರಿ ಏನೂ ಇಲ್ವಾ ಬೇರೆ ಕಡೆ ರಿಪೋರ್ಟ್ ಏನಾದ್ರೂ ಮತ್ತೆ ಏನಾದ್ರು ಸ್ಕ್ಯಾನಿಂಗ್ ಮಾಡಿಸಿದ್ರೆ ಹೊಸ ರಿಪೋರ್ಟ್ ತಗೊಬಂದ್ರೆ ಅಲ್ಲ ನೀವು ಯಾಕೆ ಹೇಳಿದ್ದು ಅರ್ಥ ಮಾಡ್ಕೋತಾ ಇಲ್ಲ ಸುಮ್ಮನೆ ದುಡ್ಡು ವೇಸ್ಟು ಟೈಮ್ ವೇಸ್ಟು ಆಮೇಲೆ ಎಲ್ಲ ವೇಸ್ಟ್ ಆಗುತ್ತೆ ಸುಮ್ಮನೆ ಯಾಕೆ ಪ್ರಯತ್ನ ಮಾಡ್ತೀರಾ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಎಲ್ಲ ಕಡೆನೂ ಒಂದೇ ಅಲ್ವಾ ರಿಪೋರ್ಟ್ ಎಲ್ಲ ಕಡೆನೂ ಒಂದೇ ಅಲ್ವಾ ಬರೋದು ನಾವಾದರೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನಿದೆ ಅದೇ ಅಲ್ವಾ ಡಾಕ್ಟರ್ಸ್ ಹೇಳೋದು ಏನು ಬೇರೆ ಏನಾದರೂ ಹೇಳ್ತಾರಾ ನೋಡಿ ಸೂರ್ಯ ಅವರೇ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಬೇಕಾದರೆ ಇನ್ನೂ ಒಂದು ಕಡೆ ಹೋಗಿ ನೀವು ಬೇಕಾದರೆ ಚೆಕಪ್ ಮಾಡಿಸ್ಕೊಂಡು ಬನ್ನಿ ನಂಬಿಕೆ ಅಂತಲ್ಲ ನಂಬಿಕೆ ಇಲ್ಲ ಅಂದರೆ ನಾನು ಇಲ್ಲಿ ತನಕ ಬರ್ತಿದ್ನಾ ನೀವೇ ಹೇಳಿ ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಕೊಂಡು ತುಂಬ ಚೆನ್ನಾಗಿ ನೋಡ್ತೀರಾ ಅಂತ ಗೊತ್ತಿರೋದಕ್ಕೆ ಬಂದಿದ್ದು ಅದು ಅಲ್ಲದೆ ಸ್ಕೂಲ್ ಫ್ರೆಂಡ್ ಬೇರೆ ನೀವು ನೋಡಿ ಸೂರ್ಯ ಅವರೇ ನಾನು ಬೇಕಾದರೆ ಇನ್ನೂ ಒಂದ್ಸಲ ಬೇಕಾದರೆ ಮತ್ತೆ ಸ್ಕ್ಯಾನಿಂಗ್ ಮಾಡಲಾ ನಿಮಗೋಸ್ಕರ ನಿಮ್ಮ ಕನ್ಫರ್ಮ್ಗೋಸ್ಕರ ಮತ್ತೆ ಇನ್ನೊಂದ್ಸಲ ಸ್ಕ್ಯಾನಿಂಗ್ ಮಾಡಿಸ್ಲಾ ಇವ್ರಿಗೆ ಹಾಂ ನೋಡಿ ಡಾಕ್ಟರ್ ಹಾಗೆ ಮಾಡಿ ಮತ್ತೆ ಇನ್ನೊಂದ್ಸಲ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಮತ್ತೆ ನೋಡಿ ಓಕೆ ಒಂದು ಹಾಫ್ ಆನ್ ಅವರ್ ನೀವು ಇಲ್ಲಿ ವೆಯ್ಟ್ ಮಾಡಿದ್ರೆ ನಾನು ಮತ್ತೆ ಇವ್ರಿಗೆ ಸ್ಕ್ಯಾನ್ ಮಾಡಿಬಿಟ್ಟು ಹೊಸ ರಿಪೋರ್ಟ್ನ ಸೀನಿಯರ್ ಡಾಕ್ಟರ್ ಹತ್ರನೂ ತೋರಿಸ್ತೀನಿ ಹಾಗೆ ಇಲ್ಲಿ ಕಮಿಟಿಲಿರೋರಿಗೆಲ್ಲ ನಾನು ತೋರಿಸ್ತೀನಿ ಡಾಕ್ಟರ್ಸ್ಗೆ ಅವರೆಲ್ಲ ಓಕೆ ನಾರ್ಮಲ್ ಆಗಿದೆ ಅಂದರೆ ಓಕೆ ಇಲ್ಲ ಅಂದರೆ ಸೂರ್ಯ ಅವರೇ ಏನು ಯೂಸ್ ಇಲ್ಲ ನಾನು ಆಲ್ರೆಡಿ ಸರಿಯಾಗಿ ಮಾಡಿದ್ದೀನಿ ಆದರೆ ನೀವೇನೇ ಇಲ್ಲ ಡಾಕ್ಟರ್ ನಾನು ನಿಮ್ಮ ಮೇಲೆ ಅನುಮಾನ ಪಡ್ತಿಲ್ಲ ಏನಾದರೂ ಸರಿಯಾಗಿ ಬಂದರೆ ರಿಪೋರ್ಟ್ ಮಗುನಾದರೂ ಉಳಿಸ್ಕೋಬಹುದಲ್ಲ ಅಂತ ಇಲ್ಲ ಸೂರ್ಯ ನಿಮ್ಮ ಕಷ್ಟ ಏನಂತ ನನಗೆ ಅರ್ಥ ಆಗ್ತಾ ಇದೆ ಆದ್ರೂ ನಿಮಗೆ
ಯಾವುದೋ ನಂಬಿಕೆ ಬರ್ತಿಲ್ಲ, ಕ್ಲಾರಿಟಿ ಇಲ್ಲ. ನಿಮ್ಮದು ಇದು ಅನಿಸುತ್ತೆ, ಏನೋ ರಿಪೋರ್ಟ್ ಸರಿಯಾದರೆ ಒಳ್ಳೆ ಚೆನ್ನಾಗಿ ಬಂದರೆ ರಿಪೋರ್ಟಲ್ಲಿ ನಿಮ್ಮ ಮಗುನ ಉಳಿಸ್ಕೋಬೋದು ಅಂತ. ನಾನು ತುಂಬ ಚೆನ್ನಾಗಿ ಇದು ಮಾಡಿದ್ದೀನಿ, ಸ್ಕ್ಯಾನ್ ಎಲ್ಲ ಮಾಡಿದ್ದೀವಿ. ಅಲ್ಲ, ಯಾರು ಇಲ್ಲಿ ತನಕ ಕಂಪ್ಲೇಂಟ್ ಹೇಳೇ ಇಲ್ಲ ಈ ಹಾಸ್ಪಿಟಲ್ ಬಗ್ಗೆ. ಹೇಳಿದ್ನಲ್ಲ ಡಾಕ್ಟರ್, ನಾನು ನಿಮ್ಮ ಮೇಲೆ ಅನುಮಾನ ಪಡ್ತಾ ಇಲ್ಲ. ಅಕಸ್ಮಾತ್ ನಮ್ಮ ಅದೃಷ್ಟಕ್ಕೆ ರಿಪೋರ್ಟ್ ಸರಿಯಾಗಿದ್ದು ಏನಾದರೂ ಮಗು ಉಳ್ಕೊಳ್ಳುತ್ತೋ ಏನೋ ಅಂತ. ಸರಿ ಬಿಡಿ, ಒಂದು ಹಾಫ್ ಆನ್ ಅವರ್ ಇಲ್ಲೇ ಇರಿ. ನಾನು ಮತ್ತೆ ಇನ್ನೊಂದು ಸ್ಕ್ಯಾನಿಂಗ್ ಮಾಡ್ತೀನಿ ನಿಮಗೋಸ್ಕರ, ಬೇರೆ ಯಾರಿಗೂ ಮಾಡ್ತಾ ಇರಲಿಲ್ಲ. ಅದು ಅಲ್ಲದೆ ನಿಮಗೆ ಇಮಿಡಿಯೇಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಕೊಟ್ಟಿದ್ದೀನಿ. ಬೇರೆಯವ್ರಿಗೆ ಯಾರಿಗೂ ನಾನು ಕೊಡೋಕೆ ಹೋಗ್ತಾ ಇರಲಿಲ್ಲ, ಒನ್ ಡೇ ಆದಮೇಲೆ ಕೊಡ್ತಾ ಇದ್ದು, ಇಲ್ಲಾಂದರೆ ಸಂಜೆವರೆಗೆ ಕಾಯಿಸ್ತಾ ಇದ್ವಿ. ಇವಾಗ ನಿಮ್ಮ ದೃಷ್ಟಿಗೆ ಏನು ಇರೋ ಸೀನಿಯರ್ ಡಾಕ್ಟರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಅದಕ್ಕೋಸ್ಕರ ನಿಮ್ಮ ರಿಪೋರ್ಟ್ನ ಎಲ್ಲರಿಗೂ ತೋರಿಸಿದ್ದೀನಿ. ಅವರೆಲ್ಲ ನಾನು ಹೇಗೆ ಹೇಳಿದ್ನೋ ಅದೇ ರೀತಿ ಹೇಳಿದ್ದು. ನಾನು ಈ ಥರ ತುಂಬ ಕೇಸಸ್ನೆಲ್ಲ ಹ್ಯಾಂಡಲ್ ಮಾಡಿದ್ದೀನಿ, ಆದರೂ ನಿಮಗೆ ಯಾಕೋ ನಂಬಿಕೆ ಇಲ್ಲ. ಪ್ಲೀಸ್ ನೋಡಿ, ಇನ್ನೂ ಒಂದ್ಸಲಿ ನೋಡಿ, ಏನಾದರೂ ಫುಡ್ಡಿಂದ ಮೆಡಿಷನಿಂದ ಏನಾದರೂ ಸರಿ ಆಗ್ಬೋದಾ? ಇಲ್ಲ ನೋಡಿ ಸೂರ್ಯ ಅವರೇ, ಆ ಥರ ಏನು ಕಡಿಮೆ ಆಗೋದಿಲ್ಲ. ಆಮೇಲೆ ಇಬ್ಬರಿಗೂ ಅಪಾಯ ಇರುತ್ತೆ, ಇದ್ರ ಮೇಲೆ ನಿಮ್ಮಿಷ್ಟ. ಇರಿ ಅಂದರೆ ಇರಲಿ ಅಂದರೆ ಇರ್ತೀವಿ, ಬೇಕಾದ್ರೆ ಮುಂದೆ ಏನು ಬಂದರೂ ಫೇಸ್ ಮಾಡ್ತೀವಿ ಅನ್ನೋದಿದ್ರೆ ನಿಮ್ಮಿಷ್ಟ, ಬಿಟ್ಬಿಡಿ. ನಾವೇನು ಬಲವಂತವಾಗಿ ಏನು ಮಗು ಏನು ತೆಗಿಯೋದಿಲ್ಲ. ಅಲ್ಲ, ಏನು ಮಾಡೋದು ಈ ಥರ ಹೇಳ್ತಾರಲ್ಲ ಡಾಕ್ಟ್ರು. ಇವಾಗಾದರೆ ಮಗು ತೆಗ್ಸಾಕ್ಬಿಡ್ತಾರೆ, ಆಮೇಲೆ ಡೆಲಿವರಿ ಟೈಮ್ಗೆ ನಂದಿನಿಯವ್ರಿಗೂ ಪ್ರಾಬ್ಲಮ್ಮು, ಅವ್ರಿಗೂ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡುತ್ತೆ, ಮಗುನು ಕಳ್ಕೊತೀರಾ, ಇಬ್ಬರೂ ಕಳ್ಕೊತೀರಾ ಅಂತಿದ್ದಾರಲ್ಲ. ಇದನ್ನು ಈ ಥರ ಇವ್ರ ಬಗ್ಗೆ ಕೇಳಿದ್ದೀನಿ. ಇವ್ರು ತುಂಬ ಒಳ್ಳೆ ಡಾಕ್ಟ್ರು, ಫ್ರೆಂಡು, ಒಳ್ಳೆ ನಂಬುವಂಥವ್ರು. ನನ್ನ ಫ್ರೆಂಡ್ಸ್ ಅವರೆಲ್ಲ ಅವರೂ ಇದೇ ಹಾಸ್ಪಿಟಲ್ ಸಜೆಸ್ಟ್ ಮಾಡಿದ್ದು, ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿರೋದು. ಇದೇನು ಈ ಥರ ಮಾತಾಡ್ತಿದ್ದಾರಲ್ಲ, ಏನು ಮಾಡೋದು? ನಾನು ಹಿಂಗೆ ಬೇಜಾರು ಮಾಡ್ಕೊಬಿಟ್ರೆ ಸೂರ್ಯ ಅವರು ಬೇಜಾರು ಮಾಡ್ಕೊಬಿಡ್ತಾರೆ. ಸುಮ್ಮನೆ ಎಸ್ಸಲ್ಲಿ ಏನು ಮಾಡಿದ್ರು ಅಷ್ಟೇ. ಈ ಡಾಕ್ಟ್ರು ಒಳ್ಳೆ ಡಾಕ್ಟ್ರು, ಚೆನ್ನಾಗಿ ಚೆಕಪ್ ಎಲ್ಲನೂ ಮಾಡಿದ್ರು, ಏನು ಪ್ರಾಬ್ಲಮ್ ಇಲ್ಲ. ಮೊದಲೇ ಹೆಂಗೆ ಮನೆಯಲ್ಲ ಹೆಂಗೋಗಿ ಚೆಕಪ್ ಮಾಡಿಸ್ಕೊಂಬಂದಿದ್ದು ಅದೇ ಥರ ಮಾಡಿದ್ದು, ಚೆನ್ನಾಗೆಲ್ಲ ನೋಡಿದ್ರು. ಆಮೇಲೆ ನಾನು ಗೊತ್ತಿರ್ಬೇಕಾದ್ರೆ ಸುಮಾರು ಡಾಕ್ಟ್ರುಗೆಲ್ಲ ತಕ್ಕೋಗಿ ರಿಪೋರ್ಟ್ನೆಲ್ಲ ತೋರಿಸ್ಕೊಬಂದರು. ಇವರು ಇರೋದನ್ನ ಹೇಳ್ತವ್ರೆ, ಸುಮ್ಮನೆ ಏನಕ್ಕೆ ನೋಡಿ. ಇನ್ನೊಂದ್ಸಲ ಏನಾದ್ರೂ ಇದು ಮಾಡಬೇಕಾ ಏನು ಎತ್ತ ಅಂತ, ಇನ್ನೊಂದ್ಸಲ ಸ್ಕ್ಯಾನ್ ಮಾಡಲ ಏನು ಹೇಳಿ. ಬೇಕಾದರೆ ನಿಮಗೆ ಕನ್ಫರ್ಮ್ಗೋಸ್ಕರ ಮತ್ತೆ ಇನ್ನೂ ಒಂದ್ಸಲ ತೋರಿಸ್ಕೊಬರ್ತೀನಿ ಬಿಡಿ. ಅಲ್ಲ, ಇದು ಏನು ಹಿಂಗೆ ಮಾತಾಡ್ತಾರಲ್ಲ ಡಾಕ್ಟ್ರು. ನಾನು ತುಂಬ ಕೇಳಿದೆ ನಂದಿನಿ ಅವ್ರಿಗೆ, ಏನು ಮಾಡೋದು ಇವಾಗ? ಮಗು ತೆಗ್ಸಾಕ್ಬಿಡೋಣ, ಏನಿದ್ರು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಇವಾಗಾದರೆ ಮಗು ಮಾತ್ರ ಹೋಗುತ್ತೆ, ಆಮೇಲೆ ನಿಮಗೂ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಬೇಕು ಎಲ್ಲವಾ? ಬೇಡ, ಇವಾಗಲೇ ಮಗುವಿಗೆ ತೆಗ್ಸಾಕ್ಬಿಡೋಣ. ಬೇಡ ಸೂರ್ಯ ಅವರೇ, ಬೇಡ. ಆಮೇಲೆ ಅದೇ ಮಗನಾರು ಉಳಿತದೆ. ಅಕಸ್ಮಾತ್ ನಾನು ಇದ್ದರೆ ಹೆಂಗಿರೋ ಮಗುನ ಸಹಿಸಲೇಬೇಕು ತಾನೆ. ಈ ನೋಡೋದ ಎಷ್ಟು ಆದಷ್ಟು ಉಳಿಸ್ಕೊಳಕ್ಕಾಯ್ತದೆ ಅಷ್ಟು ಉಳಿಸ್ಕೊಳಕ್ಕಾಯ್ತದೆ. ಬೇಕಾದ್ರೆ ನಾ ಸತ್ತೋರು ಸಿಕ್ಕಿಲ್ಲ, ಮಕ್ಕಳು ನೀವಿರ್ತಿದ್ದೀರಲ್ಲ, ಸಾಕು ಬಿಡಿ. ಅತ್ತೆ ಅವರೇ ಮಾವರೇ ಎಲ್ಲಕ್ಕಿಂತ ಹೆಚ್ಚಾಗಿ ನೀವಿದ್ದೀರಲ್ಲ, ಅಚ್ಚುಕಟ್ಟಾಗಿ ಮಗಿ ನೋಡ್ಕೊತಿದ್ರಿ. ನನಗೆ ನಂಬಿಕೆ ಅದೇ, ನೋಡಿ ಸಿಕ್ಕಿಲ್ಲ, ಮಗಿ ತೆಗ್ಸೋದು ಬೇಡ. ಅಲ್ಲ ನಂದಿನಿ ಅವರು, ಏನು ಮಾತಾಡ್ತಿದ್ದೀರಾ ನೀವು? ಏನು ಮಾತಾಡ್ತಿದ್ದೀರಾ? ಅಲ್ಲ, ಮಗುಗೆ ಅಮ್ಮ ಬೇಡವಾ? ಇದೇನು ಈ ಥರ ಮಾತಾಡ್ತಿದ್ದೀರಾ? ಅದು ಬೇಡ, ಅದೆಲ್ಲ ಅಮ್ಮ ಇಲ್ಲದೆ ಮಗು ಬೆಳೆಯೋಕ್ಕಾಗೋದಿಲ್ಲ. ಅದು ಅಲ್ಲದೆ ಗ್ಯಾರಂಟಿ ಹೇಳಿಲ್ಲ ಅವರು, ಇಬ್ಬರಿಗೆ ಸತ್ತೋಗ್ಬಿಡ್ತಾರೆ ಅಂತ ಹೇಳಿದ್ದು. ಮಗು ಏನು ಬದುಕೊಳ್ಳುತ್ತೆ, ನೀವು ಸತ್ತೋಗ್ತೀರಾ, ಇಲ್ಲ ನೀವು ಬದುಕುತ್ತೆ ಅಂತ ಏನು ಹೇಳಿಲ್ಲ, ಬೇಕಾಗಿಲ್ಲ ಅದೆಲ್ಲ. ಇವಾಗಲೇ ಮಗು ತೆಗ್ಸ್ಬಿಡೋಣ. ಏನು ಅಷ್ಟು ನೀವು ಅಷ್ಟೇನು ಇದು ಮಾಡಬೇಡಿ. ಹೇಳಿದ್ದಾರೆ ಆಲ್ರೆಡಿ ಡಾಕ್ಟ್ರು, ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ ಮಗು ಇದ್ರೆ ಅಂತ. ಹಾಗಿದ್ರು ಈ ಥರ ಮಾತಾಡ್ತಿರಲ್ಲ ನೀವು. ಅಲ್ಲ, ಮಗೇನಾರು ಉಳ್ಕೊಂಡದು ಏನು ಅಂತ ಡಾಕ್ಟ್ರನ್ನ ಹೇಳಿದ್ರ ನಿಮಗೆ ಮಗು ಉಳ್ಕೊಳ್ಳುತ್ತೆ ಅಂತ? ಮಗುನ ಹಾಗೆ ಬಿಟ್ಬಿಟ್ರೆ ದೊಡ್ಡದಾದ್ಮೇಲೆ ಹಾಗೆ ನಾರ್ಮಲ್ ಆಗಿ ಡೆಲಿವರಿ ಆಗುತ್ತೆ ಅಂತ ಏನಾದ್ರು ಹೇಳಿದ್ರಾ? ಏನು ಹೇಳಿಲ್ಲ. ಇಬ್ರಿಗೂ ಪ್ರಾಬ್ಲಮ್ ಆಗುತ್ತೆ, ಇವಾಗಾದರೆ ಮಗು ಮಾತ್ರ ತೆಗಿಬಹುದು ಅಂತ ಹೇಳಿದ್ದು. ಬೇಕು ಅಂದರೆ ನಮ್ಮ ಕನ್ಫರ್ಮಿಂಗೋಸ್ಕರ ಒಂದು 2-3 ಸಲ ಬೇಕಾದ್ರೆ ಸ್ಕ್ಯಾನಿಂಗ್ ಮಾಡಿಸೋಣ. ಏನಾದರೂ ಹೆಚ್ಚು ಕಡಿಮೆ ಬಂದರೆ ಆ ಮಗು ತೆಗ್ಸೋದಂತೂ ಗ್ಯಾರಂಟಿ. ಅಲ್ಲಿ ನೀವೇನು ಹಿಂಗೆ ಮಾತಾಡ್ತಿದ್ದೀರಲ್ಲ ನೀವು. ನಿಮ್ಮ ಜೀವಕ್ಕೂ ತೊಂದರೆ ಅಂತಾರಲ್ಲ, ಸುಮ್ಮನೆ ಕಳ್ಕೊಳಕ್ಕಾಗೋದಿಲ್ಲ. ಒಂದು ಮನುಷ್ಯ ಅಂದರೆ ಹಾಗೆ ಬರೋದಿಲ್ಲ. ಅಲ್ಲ ಸೂರ್ಯ ಅವರು, ನಾನು ಸತ್ತೋಯ್ತೀನಿ ಅಂದ್ಬಿಟ್ಟು ಹೆಂಗೆ ಬೇಜಾರು ಮಾಡ್ಕೊಂಡವ್ರೆ. ನಾನು ಅವ್ರನ್ನ ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ. ಅಲ್ಲ, ಅವರು ಏನಾರು ಮಾಡಲಿ ಎಂಥಾರು ಮಾಡಲಿ, ನನ್ನ ಜೊತೆ ಜಗಳ ಆಡ್ಕೊಂಡಿರಲಿ. ಅಲ್ಲ, ನಾನು ಸತ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ಮಗು ತೆಗ್ಸೋಕ್ಕೆ ರೆಡಿ ಆಗವ್ರೆ. ಇಂಥ ಒಳ್ಳೆ ಮನ್ಸನ್ನ ಕಳ್ಕೊಬಿಡ್ತಿದ್ನಲ್ಲ ನಾನು. ಏನು ನಿರ್ಧಾರ ಮಾಡಿದ್ರಿ? ಇಲ್ಲ ಡಾಕ್ಟರ್, ಮಗುವ ತೆಗಿಸ್ಬಿಡ್ತೀವಿ. ಗುಡ್ ಡಿಸಿಷನ್, ಒಳ್ಳೆ ಕೆಲಸನೇ ಮಾಡಿದ್ದೀರಾ ನಂದಿನಿ ಅವರೇ. ಹೇಳ್ತಾ ಇದ್ದೀನಿ ಸೂರ್ಯ ಅವ್ರಿಗೆ, ಅವ್ರು ಅರ್ಥ ಮಾಡ್ಕೊತಾ ಇಲ್ಲ. ನಾನು ಇವಾಗಲೂ ತೋರಿಸ್ಕೊಬಂದೆ, ಡಾಕ್ಟ್ರು ನನ್ನೇ ಬೈದ್ಬಿಟ್ರು, ಯಾಕೆ ಈ ಥರ ಆಡ್ತಾ ಇದ್ದೀರಾ ಅಂತ. ಗುಡಿ ಸಿಕ್ಕಿಲ್ಲ, ಮಗಿನ ತೆಗ್ಸಾಕ್ಬಿಡಿ. ಹಿಂಗೆ ಹೇಳಿದ್ರು ಗೊತ್ತವ ಸೂರ್ಯ ಅವರು ನನಗೋಸ್ಕರ ಎಷ್ಟೆಲ್ಲ ಬೇಡ್ಕೊಂಡಾರ ಡಾಕ್ಟ್ರನ್ನ. ಎಷ್ಟು ದುಡ್ಡಾದ್ರು ಖರ್ಚಾಗಲಿ ಏನಾದ್ರು ಖರ್ಚಾಗಲಿ ಅಂತ. ನೀನು ನೋಡ್ರಿ ಹಿಂಗೆ ಆಡ್ತಿದ್ಯಲ್ಲ ನೀನು, ಅದು ಯಾಕವಂಗ ಆಡ್ತಿದ್ದೀನಿ ನೀನು? ಸುಮ್ಮನೆ ಹೋಗ್ಬಿಡು ನೀನು. ಅಲ್ಲ ಕಣ್ಣಂದಿನಿ, ಹೇಳೋದು ನೀನು ಅರ್ಥ ಮಾಡ್ಕೊ. ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಬರೋದ ಮತ್ತೆ.